ಉಡುಪಿ ಉಚ್ಚಿಲ ದಸರಾ 2025ರ ಪೂರ್ವ ತಯಾರಿಯ ಅಂತಿಮ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಕಳೆದ 3 ವರ್ಷಗಳಿಂದ ಅತ್ಯಂತ ಶಿಸ್ತುಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಉಡುಪಿ ಉಚ್ಚಿಲ ದಸರಾ ತನ್ನ ಇಡೀ ವಿಶ್ವದ ಗಮನ ಸೆಳ್ತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ಭಾಳ ಅದ್ಭುತವಾಗಿ ಮತ್ತು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾಗರಾಜ ಡಾಕ್ಟರ್ ಜಯಶಂಕರ್ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಮುಗೇರು ಮಾಹಿತಿ ಅಧ್ಯಕ್ಷರಾದ ಜಯಸಿ ಕೋಟೆಯವರ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳ ಅಂತಿಮ ಹಂತದಲ್ಲಿ ನಾವಿದ್ದೇವೆ. 21ನೇ ತಾರೀಕು ಸಂಜೆ 6:30 ಗಂಟೆಗೆ ಸರಿಯಾಗಿ ನಮ್ಮ ವಿದ್ಯುತ್ ದೀಪ ಅಲಂಕಾರದ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತಿದೆ. 22ರಿಂದ ಬೆಳಿಗ್ಗೆ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ಚಂಡಿಕಾಯಾಗ, ಕಲ್ಪೋಕ್ತ ಪೂಜೆ, ಬೀದಿ ಕಟ್ಟುವುದು ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ, 4 ಗಂಟೆಗೆ 5 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ, ಕುಂಕುಮಾರ್ಚನೆ, ಸಂಜೆ ಸಂಸ್ಕೃತ ಕಾರ್ಯಕ್ರಮ, ಯುವ ದಸರೋತ್ಸವ ಅಂಗವಾಗಿ ಖ್ಯಾತ ಹಿನ್ನೆಲೆ ಗಾಯಕರಾದ ಗುರುಕಿರಣವರ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದೇ ರೀತಿ ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಚಂಡಿಕಾಗ ಬೆಳಗ್ಗೆ, ಅದೇ ರೀತಿ ಸಂಸ್ಕೃತ ಕಾರ್ಯಕ್ರಮಗಳು, ಭಜನಾ ಕಾರ್ಯಕ್ರಮಗಳು, ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಪ್ರತಿದಿನ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 3 ನಾಟಕ ಈ ವರ್ಷ ವಿಶೇಷವಾಗಿ 3 ನಾಟಕಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ದೇವಸ್ಥಾನದ ಇದರಲ್ಲಿ 2ನೇ ವೇದಿಕೆಯಲ್ಲಿ ಒಂದು ಪುನರುಚ್ಚಿ ನಾಟಕ, ಛತ್ರಪತಿ ಶಿವಾಜಿ ನಾಟಕ ಮತ್ತು ಜೋಡಿ ಜಿಟಿಕೆ 3 ನಾಟಕಗಳನ್ನು ಈ ವರ್ಷ ನಾವು ವಿಶೇಷವಾಗಿ ಅದಕ್ಕೆ ನಿರ್ಮಿಸಿದ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಕುಸ್ತಿ ಸ್ಪರ್ಧೆ, ದೇಹದಾಡ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಛದ್ಮೇಶ ಸ್ಪರ್ಧೆ, ಅದೇ ರೀತಿ ಹುಲಿ ಕುಣಿತ, ಹೆಣ್ಮಕ್ಕಳಿಗಾಗಿ ಹುಲಿ ಕುಣಿತ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಎಲ್ಲ ರೀತಿಯ ಸಿದ್ಧತೆಗಳಿದೆ. ಎಲ್ಲ ಕಾಂಪಿಟೇಷನ್ಗೆ ನಾವು ಮಾಡಿದ್ದೇವೆ. ಅದೇ ರೀತಿ 22ನೇ ತಾರೀಕು ಸಂಜೆ 7 ಗಂಟೆಯಿಂದ ರಾಜ್ಯದ ಹವಾನಿ ತಂಡಗಳಿಂದ ವಿಶೇಷವಾದ ನೃತ್ಯ ಸ್ಪರ್ಧೆ ಕಾರ್ಯಕ್ರಮ ಕೂಡ ಈ ವರ್ಷ ನಾವು ಆಯೋಜನೆ ಮಾಡಿದ್ದೇವೆ. ಮತ್ತು ಯಕ್ಷಗಾನ, ನಾಟಕ, ಭರತನಾಟ್ಯ, ರಸಮಂಜರಿ ಎಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡಿದ್ದೇವೆ. ಅದೇ ರೀತಿ 2ನೇ ತಾರೀಕು ಅಕ್ಟೋಬರ್ 2 ತಾರೀಕು ಭವ್ಯವಾದ ಶೋಭಾಯಾತ್ರೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡು ಸುಧಾರಣೆಗಳು 30ರಿಂದ 40 ಟ್ಯಾಬ್ಲೋಗಳು, ಅದೇ ರೀತಿ ಸಮುದ್ರ ತೀರದಲ್ಲಿ ಕಾಪು ಸ್ತೂಪ ಸ್ತಂಭದ ಬಳಿ ವಿಸರ್ಜನೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೇವೆ. ಅಲ್ಲಿ ವಿಶೇಷವಾಗಿ ಸುಮಂಗಳರಿಂದ ಸಾಮೂಹಿಕ ಒಂದು 10,000 ಸುಮಂಗಲರಿಂದ ಏಕಕಾಲದಲ್ಲಿ ಮಹಾಮಂಗಳಾರತಿ, ಅದೇ ರೀತಿ ಕಾಶಿಯಿಂದ ಬರುವ ಅರ್ಚಕರಿಂದ ವಿಶೇಷವಾಗಿರ್ತಕ್ಕಂಥ ಗಂಗಾರತಿ, ಡ್ರೋನ್ ಮೂಲಕ ಪುಷ್ಪಾರ್ಚನೆ, ಅದೇ ರೀತಿ ಎಲ್ಲ ವಿಗ್ರಹಗಳನ್ನು ಸಮುದ್ರ ತೀರ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ. ಈ ವರ್ಷ ಪಾರ್ಕಿಂಗಾಗಿ ನಾವು ವಿಶೇಷ ಗಮನವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ದೇವರ ದರ್ಶನ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಸಾಂಗವಾಗಿ ದೇವರ ದರ್ಶನ ಮಾಡಲಿಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಮಾಡಲಿಕ್ಕೆ ಸುಮಾರು 1,500 ಸ್ವಯಂ ಸೇವಕ ಪ್ರತಿದಿನ ನಮ್ಮಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಮಂಗಳೂರು ಕಡೆಯಿಂದ ಬರುವಂಥ ವಾಹನಗಳಿಗೆ ನಾವು ದೇವಸ್ಥಾನ ಇದರಲ್ಲಿರುವ ಸರಸ್ವತಿ ಶಾಲೆಯ ಮೈದಾನದಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ಉಡುಪಿ ಕಡೆಯಿಂದ ಬರುವ ವಾಹನಗಳಿಗೆ ನಾವು ಮಹಾಲಕ್ಷ್ಮಿ ಇಂಗ್ಲೀಷ್ ಪಕ್ಕದ ಮೈದಾನದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ದೇವಸ್ಥಾನದ ಮೇನ್ ಗೇಟಲ್ಲಿ ಯಾರಿಗೂ ಕೂಡ ವಿಶೇಷ ಅತಿಥಿಗಳೇ ಬಿಟ್ಟು ಮತ್ತು ಯಾರಿಗೂ ಪ್ರವೇಶ ಇಲ್ಲ. ಹಾಗಾಗಿ ಎಲ್ಲ ಭಕ್ತರು ಸಹಕರಿಸಬೇಕು. ತಮ್ಮ ತಮ್ಮ ವಾಹನಗಳನ್ನು ಸೂಚಿಸಿದ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಬಿಟ್ಟು ಸಾಂಗವಾಗಿ ನಮ್ಮ ಈ ಒಂದು ದಸರಾ ಕಾರ್ಯಕ್ರಮಗಳಲ್ಲಿ ಸಹಕಾರ ಕೊಡಬೇಕು. ಅದೇ ರೀತಿ ವಸ್ತು ಪ್ರದರ್ಶನ ಈ ವರ್ಷ ಕೂಡ ನಮ್ಮೆಲ್ಲರೂ ಗಮನ ಸೆಳೀತದೆ. ಬೇಕಾಗಿರ್ತಕ್ಕಂಥ ವಿಶೇಷವಾಗಿ ಈ ವರ್ಷ ಬೇರೆ ಬೇರೆ ನಮೂನೆಯ ವಿಶೇಷ ನಮೂನೆಯ ಕಲಾಕೃತಿಗಳಿರ್ಬೋದು, ಕುಬ್ಜ ಸಹೋದರರ ಒಂದು ಪೇಂಟಿಂಗ್ ಇರ್ಬೋದು, ಎತ್ತಿನ ಗಾಣ ಇರ್ಬೋದು, ಮತ್ತು ಮೀನುಗಾರಿಕೆ ಇಲಾಖೆ ಸಂಬಂಧಪಟ್ಟದ್ದು ಜೀವಂತ ಮೀನುಗಳು, ಹೊಳೆಯದ್ದು, ಸಮುದ್ರದ್ದು, ಮತ್ತು ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ಈ ವರ್ಷ ಖಂಡಿತವಾಗಲೂ 2025 ದಸರಾ ಮಹೋತ್ಸವ ಜಗತ್ತಿನ ಗಮನವನ್ನು ನಮ್ಮತ್ತ ಸೆಳೀತದೆ. ಎಷ್ಟು ಜನ ನಿರೀಕ್ಷೆ? ನಾವು ಈಗಾಗಲೇ ನಾವು 11 ದಿವಸ ಕಾಲ ಈ ವರ್ಷ 11 ದಿನಗಳ ಕಾಲ ನಾವು ದಸರಾ ಉತ್ಸವ ಆಚರಿಸಿದ್ದೇವೆ. 8ರಿಂದ 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಅವರಿಗೆ ಬೇಕಾಗಿದ್ದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ ಪ್ರಸಾದ ಇದೆ. ಮತ್ತು ಪ್ರತಿದಿನ 1ರಿಂದ 30ರಿಂದ 40 ಸಾವಿರ ಜನ ಊಟಕ್ಕೆ ಆಗ್ತಾರೆ. ಟೋಟಲ್ ಒಂದು 2-3 ಲಕ್ಷ ಜನ
ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಇದ್ದಾರೆ. ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಸ್ವಯಂ ಸೇವಕರು, ಕಮಿಟಿಯವರು, ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಖಂಡಿತವಾಗಲೂ ಭಕ್ತಾದಿಗಳು ಯಾವುದೇ ಹೆಸಿಟೇಷನ್ ಇಲ್ಲೇ ಇದ್ದೇ ರೀತಿ ನಾವು ಬಂದು ಸಿಕ್ಕಾಕೊಳ್ತೀವಿ, ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಒಳಗೆ ಹೋಗ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ ಅನ್ನೋ ಹಿಂಜರಿಕೆ ಅಥವಾ ಹೆದರಿಕೆ ಮಾಡೋದು ಬೇಡ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ, ನಿಮ್ಮೆಲ್ಲರಿಗೂ ಈ ದಸರಾ ಸಮಿತಿಯವರು ಸ್ವಾಗತ ಮಾಡ್ತಾರೆ. ಮತ್ತು ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಸಾಂಗವಾಗಿ ಆಗುವ ರೀತಿಯಲ್ಲಿ ನಮ್ಮ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ.